ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಒಂದೊಂದು ಸರಿ ನನಗೆ ತುಂಬ ಕೆಲಸ ಇದ್ದಿದ್ದಿನ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರೋದಿಲ್ಲ. ತುಂಬ ಜನ ಕೇಳ್ತೀರಾ, ದಿನ ವಿಡಿಯೋ ಅಪ್ಲೋಡ್ ಮಾಡಿ, ನಿಮ್ಮ ವಿಡಿಯೋಗೋಸ್ಕರ ಕಾಯ್ತಾ ಇರ್ತೀವಿ ಅಂತೀರಾ. ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ತುಂಬ ತುಂಬ ಧನ್ಯವಾದಗಳು. ಇನ್ನು ಸೋಮವಾರ ಮಂಗಳವಾರ 2 ದಿನ ಮಾತ್ರ ಕೊರಿಯರ್ ಇರುತ್ತೆ, ಯಾಕೆಂದರೆ ನನಗೆ ತುಂಬ ಕೆಲಸಗಳಿರುತ್ತೆ. ಇನ್ನು ಬುಧವಾರ ಗುರುವಾರನೂ ನಾನು ಪ್ಯಾಕ್ ಮಾಡಿಕೊಂಡು ಕೊರಿಯರ್ ಆಗ್ತಾ ಇದ್ದರೆ ನನಗೆ ಬೇರೆ ಕೆಲಸಗಳಾಗೋದಿಲ್ಲ. ನಾನು ಸುಮಾರು ವಿಡಿಯೋದಲ್ಲೂ ಹೇಳಿದ್ದೀನಿ, ನಾನು ಒಬ್ಬಳೇ ಎಲ್ಲ ಕೆಲಸನೂ ಮಾಡಬೇಕು ಅಂತ. ಹಂಗಾಗಿ 2 ದಿನ ಮಾತ್ರ ನಾನು ಕೊರಿಯರ್ ಮಾಡೋದು. ಅದರಲ್ಲೂ ರಜೆಗಳು ಯಾವ ದಿನ ಇರುತ್ತೆ ಅಂತ ನೋಡಿಕೊಂಡೇ ನಾವು ಕೊರಿಯರ್ ಮಾಡಬೇಕು. ಇವತ್ತು ಹೊಸ ಗಿಡಗಳು ಬಂದಿದೆ, ಅದೆಲ್ಲನೂ ಗಾರ್ಡನ್ಗೆ ತಗೊಂಡೋಗ್ಬೇಕು. ಹಂಗಾಗಿ ನೋಡಿ ನಮ್ಮ ಮನೆಯವರು ಅಲ್ಲಿ ಇದು ಬೇಸನಿಗೆಲ್ಲ ತುಂಬಿಬಿಟ್ಟು ಅಲ್ಲಿ ಗಾಡಿ ಹತ್ರ ನನಗೆ ಹೊರಿಸ್ತಿದ್ದಾರೆ. ಅಲ್ಲಿ ತಗೊಂಡು ನಾನು ಟೆರಸಿಗೆ ತಗೊಂಡೋಗ್ಬೇಕು. ನೋಡಿ ಗ್ರೌಂಡ್ ಫ್ಲೋರಿಂದ 2nd ಫ್ಲೋರ್ಗೆ ತಗೊಂಡೋಗ್ಬೇಕು. ಅದರಲ್ಲೂ ಜಿಟಿ ಮಳೆ ಬೇರೆ ಬರ್ತಾ ಇದೆ. ಇನ್ನು ಸಂಜೆ ಟೈಮು ಮತ್ತೆ ಮಳೆ ಶುರುವಾದ್ರಿಂದ ಬಿಡೋದಿಲ್ಲ ಅಂದ್ಬಿಟ್ಟು ಆ ಮಳೆನಲ್ಲೇ ನಾನು ತಗೊಂಡೋದೆ ಗಿಡಗಳೆಲ್ಲನೂ. ಅಂದರೆ ಸ್ವಲ್ಪ ನಾನು ನೆಂದೆ, ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ, ಮಾಡಲೇಬೇಕು. ಗುಲಾಬಿ ಗಿಡಗಳಂತೂ ತುಂಬಾ ಚೆನ್ನಾಗಿದೆ. ಕಲರ್ಗಳಂತೂ ವೈಟಲ್ಲಿ ಡಬಲ್ ಕಲರ್ ಬರುತ್ತೆ, ಮತ್ತು ಇನ್ನು ಪ್ಯೂರ್ ವೈಟ್ ಇದೆ, ಮತ್ತು ಹಳದಿ ಇದೆ, ಕೇಸರಿ ಕಲರ್ ಇದೆ, ರೆಡ್ ಇದೆ. ಇಷ್ಟೆಲ್ಲ ಕಲರ್ ಇದೆ ನೋಡಿ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಬುಷಿಯಾಗಿ ಚೆನ್ನಾಗಿದೆ ಇದು ಗುಲಾಬಿ ಗಿಡಗಳು. ಕಲರ್ಗಳಂತೂ ತುಂಬಾ ಚೆನ್ನಾಗಿದೆ ನೋಡಿ. ಅಲ್ಲಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಅಂತ. ಅದರಲ್ಲೂ ಮೊಗ್ಗುಗಳೆಲ್ಲ ತುಂಬಿಕೊಂಡಿದೆ. ಕನಕಾಂಬರ ಗಿಡಗಳು ಇದ್ದಾವೆ ನೋಡಿ, ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ. ಅದು ಚಿಕ್ಕ ಚಿಕ್ಕ ಗಿಡದಲ್ಲೇ ಹೂವೆಲ್ಲ ಬಿಟ್ಟಿದೆ ನೋಡಿ. ಈ ಥರ ಇದೆ ಕನಕಾಂಬರ ಗಿಡ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಪರ್ಪಲ್ಲು ಬಟನ್ ರೋಸು ನೋಡಿ, ಎಷ್ಟು ಚೆನ್ನಾಗಿದೆ. ಇದರಲ್ಲಿ ವೈಟ್ ಇದೆ, ಪಿಂಕ್ ಇದೆ, ಪರ್ಪಲ್ಲು ಇದೆ. ಇದೊಂದು ಶೋ ಪ್ಲ್ಯಾಂಟು ತುಂಬ ಚೆನ್ನಾಗಿದೆ. ಇದ್ರ ಹೆಸರು ಕ್ಯಾನಾ ಅಂತ. ಇದರಲ್ಲಿ ನಿಮಗೆ 4 ಕಲರ್ ಸಿಗುತ್ತೆ. ತುಂಬ ಚೆನ್ನಾಗಿದೆ ಕಲರ್ಗಳಂತೂ. ಪಿಂಕು, ಹಳದಿ ಮತ್ತು ಡಾರ್ಕ್ ಪಿಂಕು. ಹಳದಿನಲ್ಲೇ 2 ವೆರೈಟಿ ನೋಡಿ, ತುಂಬಾ ಚೆನ್ನಾಗಿದೆ. ಇನ್ನು ಈ ಗಿಡದ ಹೆಸರು ಮೆಲೆಸ್ಟೋಮಾ ಅಂತ. ಇದರಲ್ಲಿ ನಿಮಗೆ 3 ಕಲರ್ ಏನೋ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಇದರಲ್ಲೂ ಅಷ್ಟೇ ಕಲರ್ಗಳಂತೂ. ಮತ್ತು ಇನ್ನು ಗಿಡಗಳಂತೂ ನೋಡಿ ಎಷ್ಟು ಚೆನ್ನಾಗಿ ಬುಷಿಯಾಗಿದೆ. ಈ ಥರ ಶೋ ಗಿಡಗಳನ್ನು ಗಾರ್ಡನಲ್ಲಿ ಇಟ್ಟಾಗ ಗಾರ್ಡನ್ ಅಂದನೇ ಹೆಚ್ಚಿಸುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ. ಇನ್ನು ಇದು ಪ್ಯಾಷನ್ ಫ್ರೂಟು. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಇದನ್ನು ಒಂದು ಸರಿ ಹಾಕ್ಕೊಂಡ್ರೂ ಸಾಕು, ಅದರಿಂದ ನಾವು ಸುಮಾರು ಗಿಡಗಳನ್ನು ಮಾಡ್ಕೋಬೋದು. ಹೆಂಗೆ ಅಂತೀರಾ, ಈ ಹಣ್ಣಲ್ಲಿ ಬೀಜ ಇರುತ್ತಲ್ಲ, ಅದನ್ನು ಹಾಕಿದ್ರೆ ನಾವು ಸುಮಾರು ಗಿಡಗಳನ್ನು ಮಾಡ್ಕೋಬೋದು. ಇನ್ನು ನೋಡಿ ಇದು ದಾಸವಾಳ, ತುಂಬಾ ಚೆನ್ನಾಗಿದೆ ಇದು ಕಲ್ಲರು. ಇನ್ನು ಇದು ಅಷ್ಟೇ ನೋಡಿ, ಒಂಥರ ಕ್ರೀಮ್ ಕಲ್ಲರು, ಮಧ್ಯದಲ್ಲಿ ರೆಡ್ಡು, ತುಂಬಾ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಕಲ್ಲರ್ಗಳಂತೂ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಈ ಥರ ಗಾರ್ಡನ್ನಲ್ಲಿ ಹೂ ಬಿಟ್ಟಾಗ ಅದನ್ನು ನೋಡೋಕ್ಕೇ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಇದು ಚೆಂಡು ಹೂವಿನ ಗಿಡ. ಇದು ತುಂಬ ಹೈಟ್ ಎಲ್ಲ ಬೆಳೆಯೋದಿಲ್ಲ. ಈ ಹಳ್ಳಿ ಕಡೆ ಎಲ್ಲ ಬೆಳೆಯುತ್ತಲ್ಲ, ಅಷ್ಟು ಹೈಟ್ ಎಲ್ಲ ಬೆಳೆಯೋದಿಲ್ಲ, ಇಷ್ಟೇ ಹೈಟ್ ಬೆಳೆಯೋದು ನೋಡಿ. ಅದರಲ್ಲೂ ಎಷ್ಟು ದಪ್ಪನಾಗೆಲ್ಲ ಹೂ ಬಿಟ್ಟಿದೆ. ಇದರಿಂದ ನೀವು ಅದು ಬೀಜನೂ ರೆಡಿ ಮಾಡಿಕೊಂಡು ಮತ್ತೆ ನೀವು ಜಾಸ್ತಿ ಸಸಿಗಳನ್ನೂ ಸಹ ಮಾಡ್ಕೋಬೋದು. ಇದರಲ್ಲಿ 3 ಕಲರ್ ಇದೆ ನೋಡಿ, ಅಲ್ಲಿ ಗಮನಿಸ್ಬೋದು. ನಾನು ತೋರಿಸ್ತಿದ್ದೀನಿ ನೋಡಿ, ಅದು 3 ಕಲರ್ ಇದೆ. ಅಷ್ಟಾಗಲ್ಲ ಅರಳಿದ್ರೂ ಅದರಲ್ಲಿ ಇನ್ನೂ ಎಷ್ಟೊಂದು ಮೊಗ್ಗುಗಳಿದೆ ನೋಡಿ. ಇದು ಫುಲ್ ಅರಳಿದೆ ನೋಡಿ, ಎಷ್ಟು ದಪ್ಪನಾಗಿದೆ. ಅದನ್ನು ಒಂದನ್ನು ನೀವು ಬೀಜಕ್ಕೆ ಬಿಟ್ಕೊಂಡ್ರೂ ಸಾಕು, ಒಂದು ಹೂವಿಂದ ನೀವು ಸುಮಾರು ಗಿಡಗಳನ್ನು ಸಹ ಮಾಡ್ಕೋಬಹುದು ನೋಡಿ. ಇದೇ ಒಂಥರ ಕಲ್ಲರು, ತುಂಬ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಒಟ್ಟು 3 ಕಲರ್ ಇದೆ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಇನ್ನು ನೋಡಿ ದಾಸವಾಳ, ಇದೇ ಒಂಥರ ಕಲ್ಲರು. ನಾನು ಆವಾಗಲೇ ತೋರಿಸ್ದೆ ನೋಡಿ. ಅದರದ್ದು ಇದು ಒಂದೇ ವೆರೈಟಿ, ಆದರೆ ಕಲರ್ ಚೇಂಜ್ ಇರುತ್ತೆ. ಇನ್ನು ಇದು ಬಟನ್ ರೋಸು. ಈ ಬಟನ್ ರೋಸಲ್ಲಿ ನಿಮಗೆ ಪರ್ಪಲ್ಲು ಸಿಗುತ್ತೆ, ಮತ್ತು ಪಿಂಕು, ವೈಟು 3 ಕಲರಲ್ಲಿ ಸಿಗುತ್ತೆ. ಆ ಪರ್ಪಲ್ಲು ನಾನು ಸ್ಟಾರ್ಟಿಂಗಲ್ಲೇ ತೋರಿಸ್ದೆ ನೋಡಿ, ಆ ಥರ. ಇನ್ನು ಇದಂತೂ ತುಂಬಾ ಚೆನ್ನಾಗಿದೆ ನೋಡಿ, ಕಲ್ಲರಂತೂ ಅದು ಡೈರೆಕ್ಟಾಗಿ ನೋಡಿದ್ರೇ ತುಂಬಾ ಚೆನ್ನಾಗಿದೆ. ಮೊನ್ನೆ ಒಬ್ಬರು ಬೆಂಗಳೂರವ್ರು ಬಂದಿದ್ದರು, ಆ ಹೂವು ಅರಳಿರೋದನ್ನ ಕಲ್ಲರ್ ನೋಡಿನೇ ಅವರು ಆ ಗಿಡನ ತೊಗೊಂಡ್ರು. ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ, ಯಾಕೆಂದರೆ ಇದೇ ವಿಡಿಯೋದಲ್ಲಿ ಹಾಕಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಹಾಕಿಲ್ಲ. ಇನ್ನು ಇವು ಡೇರೆ ಗಿಡ. ಇದರಲ್ಲಿ ಕಲರು ತುಂಬ ಚೆನ್ನಾಗಿದೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಆವಾಗೆ ಫಸ್ಟ್ ಬ್ಯಾಚ್ ಇದ್ದಿದ್ದು ಆ ಗಿಡಗಳೆಲ್ಲ ಖಾಲಿ ಆಯಿತು. ಇವಾಗ ಇದು ಹೊಸ ಗಿಡಗಳು ಬಂದಿದೆ ನೋಡಿ. ಕಲರ್ಗಳಂತೂ ಕೆಲವೊಂದರಲ್ಲಿ ಹೂ ಬಿಟ್ಟಿದೆ, ಕೆಲವೊಂದರಲ್ಲಿ ಹೂ ಬಿಟ್ಟಿಲ್ಲ. ಹೂ ಬಿಟ್ಟಿರೋದನ್ನು ನಾನು ತೋರಿಸಿದ್ದೀನಿ. ಇದರಲ್ಲಿ ನಿಮಗೆ ಚಿಕ್ಕ ಸೈಜಲ್ಲೂ ಇದೆ, ಮತ್ತು ದೊಡ್ಡ ಸೈಜಲ್ಲೂ ಇದೆ. ಯಾವುದು ಬೇಕಾದರೂ ನೀವು ಬುಕ್ ಮಾಡ್ಕೋಬೋದು ನೋಡಿ. ಇದು ರೆಡ್ದು ಚೆನ್ನಾಗಿದೆ, ಅಂದರೆ ತುಂಬ ರೆಡ್ ಏನಲ್ಲ, ಒಂಥರ ಕಲರು ಚೆನ್ನಾಗಿದೆ ಅದು ನೋಡಿ. ಇನ್ನು ಇದು ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ನೋಡಿ, ರೆಡ್ಡಲ್ಲಿ ಆ ಥರ ಈ ಥರ ಚಿಕ್ಕ ಚಿಕ್ಕದಾಗಿ ಬಿಡವು ಎಲೆಗೆ ಒಂದೊಂದು ಹೂ ಬಿಡುತ್ತವೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಚಿಕ್ಕ ಚಿಕ್ಕದಾಗಿ ಬಿಡುತ್ತಲ್ಲ, ಅವು ಎಲೆಗೆ ಒಂದೊಂದು ಹೂವಿರುತ್ತೆ.
ಇದು ನೇರಳೆ ಕಲ್ಲರು. ಇದು ನೋಡಿ ಸುತ್ತಲೂ ಒಂಥರ ಕಲರ್ ಇರುತ್ತೆ, ಸೆಂಟ್ರಲ್ಲಿ ನೇರಳೆ ಕಲ್ಲರು. ಈ ಥರ ಒಂದು ಹೂದಲ್ಲೇ ಎರಡೆರಡು ಕಲರ್ ಬಂದಿರುತ್ತೆ. ಇನ್ನು ಇದು ರೆಡ್ಡಲ್ಲಿ ಮಧ್ಯದಲ್ಲಿ ಒಂಥರ ಕಲರ್ ಇದೆ. ಇದು ಒಂಥರ ಚೆನ್ನಾಗಿದೆ. ಹೂವಿನ ಕಲ್ಲರ್ಗಳು ನೋಡಿದ್ರೆ ನಮಗೆ ಹೊರಣಿಸೋಕ್ಕೆ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ ಕಲ್ಲರ್ಗಳಂತೂ. ನೋಡಿ ಇದೇ ಒಂಥರ ಕಲ್ಲರು ಡಿಫ್ರೆಂಟಾಗಿರುತ್ತೆ. ಇಷ್ಟು ಕಲ್ಲರ್ ಇದ್ದಾಗ ನಾವು ಯಾವ ರೀತಿ ವರ್ಣಿಸ್ಬೇಕು ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಕಲ್ಲರ್ಗಳಂತೂ. ನೋಡಿ ಇದು 2 ಕಲ್ಲರು, ಒಂದೇ ಹೂವಲ್ಲಿ 2 ಕಲ್ಲರ್ ಬಂದಿರುತ್ತೆ. ಇದು ಅಷ್ಟೇ ನೋಡಿ, ಸುತ್ತಲೂ ಒಂಥರ ಪಿಂಕು, ಮಧ್ಯದಲ್ಲಿ ಒಂಥರ ರೆಡ್ ಥರ, ಈ ಥರ ಒಂದಕ್ಕಿಂತ ಒಂದು ವೆರೈಟಿ. ಈ ಗಿಡಗಳಂತೂ ಎಲ್ಲ ಖಾಲಿ ಆಯಿತು. ನೋಡಿ 1-2 ಗಿಡ ಏನೋ ಉಳ್ಕೊಂಡಿದೆ. ತುಂಬ ಚೆನ್ನಾಗಿದೆ ಇದಂತೂ ಕಲ್ಲರು. ಅದರಲ್ಲೂ ಹೂವು ಎಷ್ಟು ದೊಡ್ಡ ಸೈಜಲ್ಲಿ ಹೂ ಬಿಡುತ್ತೆ ಅಂದರೆ ನಾವು 2 ಕೈಯಿನ ಹಿಡ್ಕೊಂಡ್ರೆ ಅಷ್ಟು ಅಗಲ ಹೂ ಬಿಡುತ್ತೆ. ಇದು ಈ ಥರ ಗಿಡ ಇದೆ ಅಂತ ನನಗೆ ಗೊತ್ತಿರಲಿಲ್ಲ, ಅದು ಹೂ ಬಿಟ್ಟ ಮೇಲೆ ನನಗೆ ಗೊತ್ತಾಗಿದ್ದು. ಇನ್ನು ಇದು ಬೀಟ್ರೋಟ್ ಕಲರು, ಡಬಲ್ ಪೆಟಲು, ಇವು ಎಲ್ಲ ಖಾಲಿಯಾಗಿದೆ. ಇನ್ನೊಂದು 2 ಗಿಡ ಮಾತ್ರ ಇದೆ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಅಷ್ಟೇ 2 ಗಿಡ ಇರೋದು, ಎಲ್ಲ ಖಾಲಿ ಆಗ್ತಿದೆ. ಗಳಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಚೆನ್ನಾಗಿದ್ದಾವೆ. ಇನ್ನು ಇದು ಸುಗಂಧರಾಜದಲ್ಲಿ ನಿಮಗೆ ಸಿಂಗಲ್ಲು ಸಿಗುತ್ತೆ ಮತ್ತು 3 ಪೆಟಲಲ್ಲೂ ಸಿಗುತ್ತೆ. ಅದರಲ್ಲೂ ಈ ಸುಗಂಧರಾಜ ಹೂವೆಲ್ಲ ನಾವು ಕಟ್ಟಿ ಮಾಲೆ ಮಾಡಿ ಇದು ಫೋಟೋಗೆ ಹಾಕಿದಾಗ ಎಷ್ಟು ಘಮ ಘಮ ಅಂತಿರುತ್ತೆ ಅಂದರೆ ದೇವ್ರ ಮನೆಯೆಲ್ಲ ತುಂಬ ಸ್ಮೆಲ್ ಇರುತ್ತೆ. ಈ ಸುಗಂಧರಾಜ ಹೂವಿನ ಬಗ್ಗೆ ನಾನು ಹೇಳೋ ಹಂಗೆ ಇಲ್ಲ, ಯಾಕೆಂದರೆ ನಿಮಗೆ ಗೊತ್ತು, ಈಗ ನಾವು ಒಂದು ಹಾರ ತಗೊಬಂದು ಮನೆಯಲ್ಲಿ ಫೋಟೋಗೆ ಹಾಕಿದಾಗ ಅದು ಎಷ್ಟು ಘಮ ಘಮ ಅಂತಿರುತ್ತೆ ಅಂತ. ಇನ್ನು ಇದು ರೆಡ್ದು ಡಬಲ್ ಪೆಟಲು, ತುಂಬ ದೊಡ್ಡ ಸೈಜಲ್ಲೆಲ್ಲ ಹೂ ಬಿಡುತ್ತೆ ಇದು. ಇನ್ನು ನೋಡಿ ಇದೇ ಒಂಥರ ಕಲರು. ವಿಡಿಯೋದಲ್ಲಿ ನಾನು ಎಷ್ಟು ಕಲ್ಲರ್ ತೋರಿಸಿರ್ತೀನೋ ಅಷ್ಟು ಕಲ್ಲರು ಗಿಡಗಳಿದೆ. ಅದನ್ನು ಬಿಟ್ಟು ನೀವು ಬೇರೆ ಕಲ್ಲರೆಲ್ಲ ಫೋಟೋ ಕಳಿಸಿದ್ರೆ ಆ ಗಿಡಗಳು ನನ್ನ ಹತ್ರ ಸಿಗೋದಿಲ್ಲ. ನಾನು ಮತ್ತೆ ಹೇಳ್ತಿದ್ದೀನಿ, ನನ್ನ ವಿಡಿಯೋದಲ್ಲಿ ಇರೋವಂತಹ ಗಿಡಗಳು ಮಾತ್ರ ನನ್ನ ಹತ್ರ ಸಿಗುತ್ತೆ. ಇದು ತುಂಬ ರೇರ್ ಕಲ್ಲರು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದರ ಒಂದೇ ಹೂವಲ್ಲಿ 2 ಕಲ್ಲರ್ ಬರುತ್ತೆ. ನೋಡಿ ಅಲ್ಲಿ ನೀವು ಗಮನಿಸ್ಬೋದು, ಒಂದು ಕಲ್ಲರ್ ಇರುತ್ತೆ ಆದರೆ ವೆರೈಟಿ ಚೇಂಜ್ ಇರುತ್ತೆ. ನೀವು ಒಂದೇ ಕಲರು ಅಂತ ನೀವು ಮಿಸ್ಟೇಕ್ ಮಾಡ್ಕೊಂಡಿರ್ತೀರ, ಆದರೆ ಅದು ಒಂದು ಹೂವಿನ ಕಲ್ಲರಲ್ಲಿ ವೆರೈಟಿ ಚೇಂಜ್ ಇರುತ್ತೆ. ನೋಡಿ ಇದೇ ಒಂಥರ ವೆರೈಟಿ, ಆದರೆ ಇದು ಆರೆಂಜಲ್ಲೇ 3 ಥರ ವೆರೈಟಿ ಇರುತ್ತೆ. ಇನ್ನು ನೋಡಿ ಇದು 2 ಕಲ್ಲರು, ಒಳಗಡೆ ವೈಟ್ ಇರುತ್ತೆ ಮತ್ತು ಪಿಂಕು. ತುಂಬಾ ಚೆನ್ನಾಗಿದೆ ಇದು ಕಲ್ಲರ್ ಅಂತೂ. ಕೆಲವೊಂದು ರೇರ್ ಕಲ್ಲರ್ಗಳನ್ನ ನಾನು ಹುಡುಕಿ ತಗೊಂಡು ಬರ್ತೀನಿ. ಹುಡುಕ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ. ನೋಡಿ ಈ ಥರ ಬರುತ್ತೆ ಅದು ಹೂವು. ಈ ಥರ ಕಲರ್ಫುಲ್ಲು ಹೂಗಳೆಲ್ಲ ನಾವು ಗಾರ್ಡನಲ್ಲಿ ಹಾಕೊಂಡಾಗ ನೋಡೋಕ್ಕೇ ಒಂಥರ ಗಾರ್ಡನ್ ಅಂದನೇ ಹೆಚ್ಚಿಸುತ್ತೆ. ಇನ್ನು ವೀಳ್ಯದೆಲೆ ಬಳ್ಳಿನೂ ಇದೆ. ಮತ್ತು ಇದು ಡೇಸಿ ಗಿಡ. ಈ ಡೇಸಿ ಗಿಡದಲ್ಲಿ ನಿಮಗೆ 4 ಕಲ್ಲರು ಸಿಗುತ್ತೆ. ಇದು ಡಾರ್ಕ್ ಪಿಂಕು, ಲೈಟ್ ಪಿಂಕು, ವೈಟು ಮತ್ತು ಈ ಒಂಥರ ನೀಲಿ ಕಲರು, ಇಷ್ಟು ಕಲರು ಸಿಗುತ್ತೆ ನಿಮಗೆ. ಇದು ಎಲ್ಲ ಖಾಲಿ ಆಗ್ತಾ ಬರ್ತಿದೆ. ಇನ್ನೊಂದು 2-3 ಮಾತ್ರ ಇದೆ ಅಷ್ಟೇ ಗಿಡ. ಇನ್ನು ನೋಡಿ ಇದು ವೈಟು ಮೊಗ್ಗಿತ್ತು ಇಷ್ಟು ದಿನ, ಈಗ ಹೂವು ಸ್ಟಾರ್ಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ. ಗಿಡನ ನಾನು ಉಡುಪಿಗೆ ಕಳಿಸ್ಕೊಟ್ಟಿದ್ದೆ, ಅದು ವಿಡಿಯೋ ಕಳಿಸಿದ್ದಾರೆ ನನಗೆ. ತುಂಬ ಚೆನ್ನಾಗಿದೆ ಅಕ್ಕ ಅಂತ ಕಳಿಸಿದ್ದಾರೆ. ಆ ವಿಡಿಯೋ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ, ಯಾಕೆಂದರೆ ಇದರಲ್ಲಿ ಹಾಕಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಅದು ಯಾವುದನ್ನು ಇದರಲ್ಲಿ ಹಾಕಿಲ್ಲ. ನೋಡಿ ಇನ್ನು ಇದೇ ಒಂಥರ ಕಲರ್, ಎಷ್ಟು ಚೆನ್ನಾಗಿದೆ. ಈ ಗಿಡ ಅಂತೂ ಒಬ್ಬೊಬ್ಬರು 3-4 ಗಿಡ ತಗೋತಿದ್ದಾರೆ. ಇದೇ ಒಂಥರ ಅಟ್ರಾಕ್ಷನಾಗಿ ಚೆನ್ನಾಗಿದೆ. ಇದು ಕಲ್ಲರು ಚೆನ್ನಾಗಿದೆ ಮತ್ತು ಇದು ಒಂಥರ ಶೇಪಲ್ಲಿ ಬರುತ್ತೆ ಇದು ಹೂವು. ಹಾಗಾಗಿ ಒಬ್ಬೊಬ್ಬರು 2 ಗಿಡ 3 ಗಿಡ ಈ ಥರ ತಗೋತಿದ್ದಾರೆ. ಗಿಡನ ನಾನು ಒಂದು ರಿಪಾರ್ಟ್ ಮಾಡ್ಕೊಂಡಿದ್ದೀನಿ, ಆ ವಿಡಿಯೋನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಕಲ್ಲರೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ. ಮಳೆಗಾಲ ಬೇರೆ ಶುರುವಾಗಿದೆ, ಅದರಲ್ಲೂ ಈ ಹೂವಿನ ಗಿಡಗಳಿಗೆ ಮಳೆ ನೀರು ಬಿದ್ರೇ ಇವಕ್ಕೆ ಖುಷಿ. ನಾವು ಎಷ್ಟೇ ನೀರು ಹಾಕಿದ್ರೂ ಮಳೆ ನೀರು ಬಿದ್ರೇ ಇವಕ್ಕೆ ಹೂವಿನ ಹಂದನ್ನೇ ಹೆಚ್ಚು ಮಾಡುತ್ತೆ. ಇದು ಪನ್ನೀರ್ ಗುಲಾಬಿನೂ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ. ಇದನ್ನು ರೋಸ್ ವಾಟರ್ ಮಾಡೋದಕ್ಕೂ ಸಹ ಬಳಸ್ತಾರೆ. ಎಷ್ಟು ಸ್ಮೆಲ್ ಇರುತ್ತೆ ಅಂದರೆ ಇದು ನನ್ನ ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ನನ್ನ ಗಾರ್ಡನ್ನಲ್ಲಿ ಇದು ಪನ್ನೀರ್ ಗುಲಾಬಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿರುತ್ತೆ ಅಂತ. ಇನ್ನು ಇದು ರುದ್ರಾಕ್ಷಿ ಗಿಡ. ಈ ರುದ್ರಾಕ್ಷಿ ಗಿಡ ನಿಮಗೆ 3 ಕಲರಲ್ಲಿ ಸಿಗುತ್ತೆ, ವೈಟು ಮತ್ತು ಪರ್ಪಲ್ಲು, ಪಿಂಕು, ಈ 3 ಕಲರಲ್ಲಿ ಇದೆ. ರುದ್ರಾಕ್ಷಿ ಗಿಡನೂ ಅಷ್ಟೇ, ನೀವು ಒಂದು ಸತಿ ಅದು ಪೂಜೆಗೆಲ್ಲ ಬಳಸಾದ್ಮೇಲೆ ಅದು ಒಣಗುತ್ತಲ್ಲ, ಅದನ್ನು ನೀವು ಯಾವುದಾದ್ರೂ ಒಂದು ಪಾಟಲ್ಲಿ ಉದುರಿಸಿದ್ರೂ ಅಷ್ಟೇ ಬೀಜ ಮತ್ತು ಸಸಿಗಳನ್ನ ನೀವು ಮಾಡ್ಕೋಬೋದು. ಇನ್ನು ಇದು ಹಳದಿ ದಾಸವಾಳ. ಅಂದರೆ ಹಳದಿನಲ್ಲಿ ಸುಮಾರು ವೆರೈಟಿ ಇರುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿರ್ತೀನಿ, ಕಲ್ಲರ್ ಒಂದೇ ಇದ್ರೂ ವೆರೈಟಿ ಚೇಂಜ್ ಇರುತ್ತೆ ಅಂತ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಕಲ್ಲರು ನೋಡೋಕ್ಕೇ ಒಂಥರ ಖುಷಿ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಇನ್ನು ಇದೇ ಒಂಥರ ಕಲ್ಲರು. ನೋಡಿ 2 ಕಲ್ಲರ್ ಇರುತ್ತೆ, ಸಿಂಗಲ್ ಪೆಟಲ್. ಇದು ತುಂಬಾ ಚೆನ್ನಾಗಿದೆ. ಅದರಲ್ಲೂ ಎಲೆಗೊಂದೊಂದು ಹೂ ಬಿಡುತ್ತೆ. ಇದು ಒಂದೇ ಗಿಡ ಇರೋದು. ಇನ್ನು ಇದು ಆರೆಂಜು. ಈ ಆರೆಂಜಲ್ಲೂ ಅಷ್ಟೇ 2 ಗಿಡ ಇರೋದು, ಎಲ್ಲ ಬುಕ್ ಆಗಿದೆ.
ಇದರಲ್ಲೂ ಅಷ್ಟೇ 2 ಮಾತ್ರ ಇದೆ, ಎಲ್ಲ ಬುಕ್ ಆಗಿದೆ. ಇದೇ ಒಂಥರ ಕಲ್ಲರು, ಅಂದರೆ ರೆಡ್ಡು ಅಲ್ಲ ಆರೆಂಜು ಅಲ್ಲ, ಒಂಥರ ಚೆನ್ನಾಗಿದೆ ಇದು ಅಷ್ಟೇ. ನೋಡಿ ಎಷ್ಟೊಂದು ಮೊಗ್ಗುಗಳೆಲ್ಲ ಬಿಟ್ಟಿದೆ ಅಂತ. ಗಳಂತೂ ಒಂದಕ್ಕಿಂತ ಒಂದು ತುಂಬಾನೇ ಡಿಫ್ರೆಂಟ್ ಆಗಿದೆ. ಇವು ಬಟನ್ ರೋಸು, ನಾನು ಸ್ಟಾರ್ಟಿಂಗ್ಗೆ ತೋರಿಸ್ದೆ ನೋಡಿ, ಅದು ಪರ್ಪಲ್ಲು ಮತ್ತು ಇನ್ನೊಂದು ತೋರಿಸ್ದೆ ಅದೇ ಬೇರೆ ನೋಡಿ. ಇನ್ನು ಇದು ಪಿಂಕು ಮತ್ತು ವೈಟು, ಇವು ಅಷ್ಟೇ ಗೊಂಚಲು ಗೊಂಚಲು ಹೂ ಬಿಡುತ್ತೆ. ಒಂದು ರೀತಿ ಹೇಳಬೇಕು ಅಂದರೆ ಎಲೆಗೆ ಒಂದೊಂದು ಹೂವು, ಒಂದು ಎಲೆ ಇರುತ್ತಾ, ಅದು ಒಂದು ಎಲೆ ತಕ್ಕನಾಗೆ ಒಂದು ಹೂವು ಇರುತ್ತೆ, ಈ ಥರ ಎಲೆಗೆ ಒಂದೊಂದು ಹೂವು ಬಿಡುತ್ತೆ. ಇನ್ನು ಇದು ರೆಡ್ಡಲ್ಲಿ ಇದೆ ಒಂಥರ ವೆರೈಟಿ ಚೇಂಜು, ಅಂದರೆ ಇದು ಫುಲ್ಲು ರೆಡ್ ಅಲ್ಲ, ಒಂಥರ ಲೈಟಾಗಿ ರೆಡ್ ಇರುತ್ತೆ, ಆದರೂ ವೆರೈಟಿ ಚೇಂಜ್ ಇರುತ್ತೆ. ಡಬಲ್ ಪೆಟಲು ಇದು ಆರೆಂಜು ನೋಡಿ, ಅದು ಚಿಕ್ಕ ಚಿಕ್ಕದಾಗಿ ಹೂ ಬಿಡುತ್ತೆ, ಅಂದರೆ ಎಲೆಗೆ ಒಂದೊಂದು ಹೂ ಬಿಡುತ್ತೆ. ಇದು ಕೆಲವರು ಚಿಕ್ಕ ಚಿಕ್ಕದಾಗಿ ಹೂ ಬಿಡೋದನ್ನ ಇಷ್ಟಪಡ್ತಾರೆ, ಕೆಲವರು ದೊಡ್ಡ ಸೈಜಲ್ಲಿ ಹೂ ಬರೋದನ್ನ ಇಷ್ಟಪಡ್ತಾರೆ. ಒಬ್ಬೊಬ್ಬರು ಅಭಿರುಚಿ ಒಂದೊಂದು ಥರ ಇರುತ್ತೆ. ಅದು ಚಿಕ್ಕದು ಬೇಕು ಅನ್ನೋರು ಸಹ ಬುಕ್ ಮಾಡ್ಕೋಬೋದು. ಇನ್ನು ಇದು ಗಾರ್ಡನಿಯಾ, ಈ ಗಾರ್ಡನಿಯಾ ಅಂತೂ ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ ಇದು. ಅದರಲ್ಲೂ ಸೇಮ್ ಗುಲಾಬಿ ಹೂವು ಯಾವ ರೀತಿ ಬಿಡುತ್ತೋ ಅದೇ ರೀತಿನೇ ಬಿಡುತ್ತೆ ನೋಡಿ. ನೀವು ಅಲ್ಲಿ ಗಮನಿಸ್ಬೋದು, ನೀವು ಶ್ರೀಗಂಧ ಯಾವ ಥರ ಪರಿಮಳ ಇರುತ್ತೆ ನೋಡಿ, ಸೇಮ್ ಅದೇ ರೀತಿನೇ ಇದು ಪರಿಮಳ ಇರುತ್ತೆ. ಇನ್ನು ಇದು ಅಷ್ಟಲಕ್ಷ್ಮಿ ಗಿಡ, ಅಷ್ಟಲಕ್ಷ್ಮಿ ಗಿಡಗಳು ಎಲ್ಲ ಖಾಲಿಯಾಗಿದೆ, ಒಂದೇ ಒಂದಿದೆ ಅಷ್ಟೇ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಪರ್ಪಲ್ಲು ಡಬಲು, ತುಂಬ ಚೆನ್ನಾಗಿದೆ ಇದು. ಇವೆಲ್ಲ ತುಂಬ ರೇರ್ ಕಲರ್ಗಳು, ಹುಡುಕಿದ್ರೂ ಸಹ ಈ ಕಲರ್ ಎಲ್ಲ ಸಿಗೋದಿಲ್ಲ. ಇಂತಹ ಕಲರ್ಗಳಿಗೆಲ್ಲ ನಾನು ಎಷ್ಟು ಕಡೆ ಹುಡುಕ್ತೀನಿ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ. ಇನ್ನು ಇದು ನಾಗದೆಳೆ ಗಿಡ, ಈ ನಾಗದೆಳೆ ಗಿಡನ ನಾವು ಗಾರ್ಡನ್ ಮಾಡೋರು ಇದನ್ನ ಕಂಪಲ್ಸರಿ ಇಡಲೇಬೇಕು. ಯಾಕೆಂದರೆ ಬೇರೆ ಯಾವುದೇ ರೀತಿ ಹುಳ ಥರಗಳೆಲ್ಲ ಬರದೇ ಇರಲಿ ಅಂತ ಈ ಥರ ಗಿಡಗಳನ್ನೆಲ್ಲ ಇಡ್ತಾರೆ. ಇನ್ನು ಇದು ಆರೆಂಜು, ಈ ಆರೆಂಜಲ್ಲಿ 3 ವೆರೈಟಿ ಬರುತ್ತೆ ಅಂತಲೂ ಹೇಳಿದ್ದೀನಿ. ಇದು ಮುದ್ದೆ ಥರ ಇರುತ್ತೆ, ಇನ್ನೊಂದು ಗರಿ ಗರಿ ಥರ ಬರುತ್ತೆ, ಇನ್ನೊಂದು ತುಂಬ ರೇರ್ ಕಲರು, ಒಟ್ಟು 3 ಕಲರ್ ಬರುತ್ತೆ. ಇನ್ನು ಇದು ನೋಡಿ ಪನ್ನೀರ್ ಪತ್ರೆ, ನಿಮಗೆ ಪನ್ನೀರ್ ಪತ್ರೆ, ದವನ, ಮರುಗ ಇದೆಲ್ಲನೂ ಸಹ ಸಿಗುತ್ತೆ. ಇನ್ನು ನೋಡಿ ಇದು ಮಧುಮಾಲತಿ, ಈ ಮಧುಮಾಲತಿ ಗಿಡದಲ್ಲೂ ಅಷ್ಟೇ ಒಂದೇ ಗಿಡದಲ್ಲಿ ನಿಮಗೆ 4-5 ಕಲರು ಹೂ ಬಿಡುತ್ತೆ. ಇನ್ನು ಇದು ರೋಸ್ಮೇರಿನ ನೀವು ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸ್ಬಿಟ್ಟು ಕೂದಲಿಗೆಲ್ಲ ಹಚ್ಚಿತು ಅಂದರೆ ತುಂಬ ಚೆನ್ನಾಗಿ ಕೂದಲೆಲ್ಲನೂ ಸಹ ಬೆಳೆಯುತ್ತೆ. ಇನ್ನು ಇದು ಇದೇ ಒಂಥರ ಪಿಂಕು, ಈ ಪಿಂಕಲ್ಲೇ ನಿಮಗೆ 3-4 ವೆರೈಟಿ ಬರುತ್ತೆ, ಕಲರ್ ಒಂದೇ ಇದ್ರೂ ವೆರೈಟಿ ಚೇಂಜ್ ಇರುತ್ತೆ. ಇನ್ನು ಇದಂತೂ ತುಂಬ ರೇರ್ ಕಲರು, ಇದು ಡಬಲ್ ಪೆಟಲು, ಅದ್ರ ಒಳಗಡೆ ನೋಡಿ ಒಂಥರ ಇದು ನೇರಳೆ ಕಲರ್ ಥರನೂ ಇದೆ. ಒಂದು ರೀತಿ ಹೇಳಬೇಕಂದ್ರೆ ಇವೆಲ್ಲ ಡಬಲ್ ಕಲರು, ಅದರಲ್ಲೂ ತುಂಬ ರೇರ್ ಕಲರು. ಇವೆಲ್ಲ ಹುಡುಕಿದ್ರೂ ಸಹ ನಿಮಗೆ ಈ ಥರ ಗಿಡಗಳೆಲ್ಲೂ ಸಿಗೋದಿಲ್ಲ. ಇನ್ನು ಇದು ಕರ್ಬೇವಿನ ಗಿಡಗಳು ಇದ್ದಾವೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ನೋಡಿ ಇದೇ ಒಂಥರ ಪಿಂಕು, ನಾನು ಅವಾಗೆ ತೋರಿಸಿದ್ನಲ್ಲ ಅದೇ ಬೇರೆ ಪಿಂಕು, ಇದೇ ಬೇರೆ ಪಿಂಕು, ಕಲರ್ ಒಂದೇ ಇದ್ರೂ ಲೈಟು ಡಾರ್ಕು ಮತ್ತು ವೆರೈಟಿ ಚೇಂಜ್ ಇರುತ್ತೆ. ಇನ್ನು ನೋಡಿ ಇದೊಂಥರ ಹಳದಿ, ಸೆಂಟ್ರಲ್ಲಿ ಒಂಥರ ರೆಡ್ ಥರ ಬಂದಿರುತ್ತೆ, ಸುತ್ತಲೂ ಹಳದಿ, ಈ ಥರ ಒಂದೊಂದೇ ಕಲರಲ್ಲಿ ವೆರೈಟಿ ಚೇಂಜ್ ಇರುತ್ತೆ. ಇನ್ನು ಇದು ಬೀಟ್ರೋಟ್ ಕಲರು ಸಿಂಗಲ್ ಪೆಟಲು, ಇದು ಅಷ್ಟೇ ನೋಡಿ ಒಂಥರ ಕಲರು, ತುಂಬ ಚೆನ್ನಾಗಿದ್ದಾವೆ ಕಲರ್ಗಳಂತೂ, ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಚೆನ್ನಾಗಿದೆ. ಅದರ ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ ನೋಡಿ. ಇನ್ನು ಇದೇ ಒಂಥರ ಕಲರು, ಮತ್ತು ಇನ್ನು ಇದು ಕನಕಾಂಬ್ರ ಕಲರು, ಇದು ಡಬಲ್ ಪೆಟಲು, ಇದಂತೂ ಎಲೆಗೆ ಒಂದೊಂದು ಹೂ ಬಿಡುತ್ತೆ. ಯಾವುದೇ ಗಿಡಗಳಾದರೂ ಅಷ್ಟೇ ನಾವು ಕೇರ್ ಮಾಡಿದ್ರೆ ಅದರಿಂದ ಹೆಚ್ಚು ನಮಗೆ ಹೂಗಳೆಲ್ಲ ಸಿಗುತ್ತೆ. ನಾವೇನು ಕೇರೇ ಮಾಡಿಲ್ಲ ಅಂದರೆ ನಮಗೆ ಹೂ ಸಿಗೋದಿಲ್ಲ. ಇನ್ನು ಇದು ನೋಡಿ ವೈಟು ಮತ್ತು ಅದರೊಳಗಡೆ ಪಿಂಕ್ ಇರುತ್ತೆ, ಈ ಥರ ಡಬಲ್ ಕಲರ್ ಇರುತ್ತೆ, ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ತುಂಬ ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ. ನೀವು ನನ್ನ ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಎಷ್ಟು ದೊಡ್ಡ ದೊಡ್ಡ ಸೈಜ್ಗಳಲ್ಲೆಲ್ಲ ಹೂ ಬರುತ್ತೆ ಅಂತ. ಇವೆಲ್ಲ ತುಂಬ ರೇರ್ ಕಲರ್ಗಳು. ಇನ್ನು ಇದು ಡೇರೆ ಗಿಡ, ಅಂದರೆ ಇದು ಹೋದ ವರ್ಷದ್ದು ಗಿಡ, ಇವಾಗಿನ್ನು ನನ್ನ ಗಾರ್ಡನಲ್ಲಿ ಹೂ ಬಿಟ್ಟಿಲ್ಲ. ಇನ್ನು ಇದು ನೋಡಿ ಈ ಥರ ಬರುತ್ತೆ ನಿಮಗೆ. ಡೇರೆ ಗಿಡನ ನಾವು ಕೇರ್ ಮಾಡಿದ್ರೆ ನಮಗೆ ಈ ಥರ ಹೆಚ್ಚು ಹೂವೆಲ್ಲ ಸಿಗುತ್ತೆ, ಅದರಿಂದ ಮೊಗ್ಗುಗಳೂ ಸಹ ಬಿಡುತ್ತೆ. ಗಿಡ ನನ್ನ ಗಾರ್ಡನಲ್ಲಿ ಹೋದ ವರ್ಷ ಹೂ ಬಿಟ್ಟಿದ್ದಂತಹ ಗಿಡ ಇದು. ಇನ್ನು ಇದೇ ಒಂಥರ ಕಲರು ನೋಡಿ, ತುಂಬ ಚೆನ್ನಾಗಿದೆ. ಇವು ಅಷ್ಟೇ ಒಂದು 2 ಗಿಡ ಇರೋದು, ಎಲ್ಲ ಖಾಲಿ ಆಗ್ತಿದೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಸೀಬೆಹಣ್ಣಿನ ಗಿಡ, ಇದು ವೈಟ್ ಬರುತ್ತೆ, ಇದರ ವೈಟು ಇದೆ ಪಿಂಕು ಇದೆ, ಅಂದರೆ 2 ಕಲರಲ್ಲೂ ಇದೆ ಸೀಬೆ ಗಿಡಗಳು. ಇನ್ನು ಈ ಗಿಡ ವೈಲೆಟ್ ಜಾಸ್ಮಿನ್ ಅಂತ, ನಿಮಗೆ ಇದರಲ್ಲಿ 2 ಕಲರ್ ಸಿಗುತ್ತೆ, ವೈಟಲ್ಲಿ ಮತ್ತು ಈ ಥರ ಅಂದರೆ ಪಿಂಕಲ್ಲೂ ಸಹ ಸಿಗುತ್ತೆ. ಇದು ಅಷ್ಟೇ ಎಲ್ಲ ಖಾಲಿ ಆಯಿತು, ಇನ್ನು 2 ಗಿಡ ಇರೋದು, ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ.
ಇದು ಮರುಗ ಅಂತೂ ನೋಡಿ ಎಷ್ಟು ಬುಷಿಯಾಗಿದೆ ಅಂತ. ಇದನ್ನ ನೀವು ಟ್ರಿಮ್ ಮಾಡ್ತಾ ಇದ್ರೆ ಅದು ಮತ್ತೆ ಮತ್ತೆ ಚಿಗುರು ಬರ್ತಾನೆ ಇರುತ್ತೆ. ಇದ್ರ ನೀವು ಒಂದು ಗಿಡದಿಂದ ಇದನ್ನು ಅಷ್ಟೇ ಸುಮಾರು ಗಿಡ ಮಾಡ್ಕೋಬಹುದು. ಇನ್ನು ಇದು ಹಳದಿ ಕನಕಾಂಬರದಲ್ಲೂ ಅಷ್ಟೇ ಎಲ್ಲ ಖಾಲಿ ಆಯಿತು, ಒಂದು ಗಿಡ ಮಾತ್ರ ಇದೆ. ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ, ಬೇಗ ಬುಕ್ ಮಾಡ್ಕೊಂಡವ್ರಿಗೆ ಸಿಗುತ್ತೆ. ಇನ್ನು ಇದು ಪರ್ಪಲ್ಲು ಅಂದರೆ ಶಂಖ ಗಿಡ ಪರ್ಪಲ್ಲು ಗಿಡನ ನಿಮಗೆ ನಾನು ಕೊಡಬೇಕಾದ್ರೇ ಅದರಲ್ಲಿ ಹೂವು ಇರುತ್ತೆ ಮತ್ತು ಸೀಡ್ಸು ಸಹ ರೆಡಿಯಾಗಿರುತ್ತೆ. ಅದರಲ್ಲಿ ಪರ್ಪಲ್ಲು ಶಂಖ ಹೂವು ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಅಂತೆ. ಇದು ಹಳದಿ, ಇದರಲ್ಲೂ ಅಷ್ಟೇ 2 ಗಿಡ ಇರೋದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ನನ್ನ ಹತ್ರ ಹೆಚ್ಚು ಗಿಡಗಳು ಇರೋದಿಲ್ಲ, ಬೇಗ ಎಲ್ಲ ಖಾಲಿ ಆಗ್ತಾ ಇರುತ್ತೆ, ಹಾಗಾಗಿ ಹೇಳಿದೆ. ಮತ್ತು ಇನ್ನು ಇದು ಸೀತಾಫಲ ಗಿಡ, ಇದು ಒಂದೇ ಇರೋದು. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಇದರಲ್ಲೂ ಅಷ್ಟೇ ನೋಡಿ ಸಣ್ಣದು ಕಾಯಿಗಳೆಲ್ಲನೂ ಸಹ ಸ್ಟಾರ್ಟ್ ಆಗಿದೆ. ಹಣ್ಣಿನ ಗಿಡದಲ್ಲಿ ನಿಮಗೆ ಸೀಬೆಹಣ್ಣಿನ ಗಿಡದಲ್ಲಿ 2 ಕಲರ್ ಸಿಗುತ್ತೆ, ಮತ್ತು ಸೀತಾಫಲ, ಸ್ಟಾರ್ ಫ್ರೂಟ್ ಮತ್ತು ಪ್ಯಾಷನ್ ಫ್ರೂಟು, ಇಷ್ಟು ಹಣ್ಣಿನ ಗಿಡಗಳು ಸಿಗುತ್ತೆ. ನೋಡಿ ಅಲ್ಲಿ ನೀವು ಗಮನಿಸ್ಬೋದು, ಎಲ್ಲ ಹಣ್ಣಿನ ಗಿಡಗಳೂ ಕಾಯಿಗಳು ಸ್ಟಾರ್ಟ್ ಆಗಿದ್ದಾವೆ. ಈ ಥರ ಹಣ್ಣಿನ ಗಿಡಗಳನ್ನ ನಾವೇ ಬೆಳೆದು ತಿನ್ನೋದ್ರಲ್ಲಿ ಅದರಲ್ಲಿ ಸಿಗೋ ಖುಷಿನೇ ಬೇರೆ ಅಲ್ವಾ. ಇದು ಚಿಕ್ಕದು ದಾಸವಾಳ, ಇದೇ ಒಂಥರ ಕಲ್ಲರು. ಇನ್ನು ಚಿಕ್ಕದಾಗಿ ಇಷ್ಟಪಡೋ ಅಂಥವ್ರು ಬುಕ್ ಮಾಡ್ಕೋಬಹುದು. ಈ ಗಿಡಗಳನ್ನೆಲ್ಲ ಮೇಲೆ ತಗೊಬಂದು ಇಟ್ಟಿದ್ದೀನಿ. ಇನ್ನು ನಾಳೆ ಇದನ್ನೆಲ್ಲ ಜೋಡಿಸ್ಬೇಕು. ಮಳೆ ಬೇರೆ ಬರ್ತಾ ಇದೆ, ಸಣ್ಣ ಗನಿತಾ ಇದೆ. ಇನ್ನು ಮಳೆ ಬರ್ತಾ ಇದೆಯಲ್ಲ ಅಂತ ಕೂತ್ಕೊಂಡ್ರೆ ಕೆಲಸಗಳಾಗಲ್ಲ ಅಂದ್ಬಿಟ್ಟು ಮಳೆನಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.